ರಿಪೇರಿಗೆ ತೆಗೆದುಕೊಂಡಿದ್ದ ಚಿನ್ನವನ್ನು ಲಪಟಾಯಿಸಿ ತಿರುಪತಿಯಲ್ಲಿ ಚಿನ್ನದ ಅಂಗಡಿಗೆ ಇಟ್ಟಿದ್ದ ವಂಚಕನನ್ನ ಕೆಂಗೇರಿ ಪೊಲೀಸರು ಬಂಧಿಸಿದ್ದಾರೆ. ಪವನ್ ಕುಮಾರ್ ಬಂಧಿತ ಆರೋಪಿ ತಂದೆ ಮಗ ಸೇರಿ ಕೃತ್ಯವನ್ನ ಎಸಗ್ತಾ ಇದ್ರು. ಇಬ್ಬರಲ್ಲಿ ಮಗನನ್ನ ಬಂಧಿಸಿ ಕಸ್ಟಡಿಗೆ ಪಡೆದು ಹೆಚ್ಚಿನ ವಿಚಾರಣೆಗೆ ಒಳಪಡಿಸಿದ್ದಾರೆ. ಜೂಜಿನಿಂದ ಸಾಲ ತೀರಿಸೋಕೆ ಈ ರೀತಿ ಮಾಡಿದ್ದಾರೆ ಅನ್ನೋದು ಪೊಲೀಸರ ಪ್ರಾಥಮಿಕ ತನಿಖೆಯಿಂದ ತಿಳಿದು ಬಂದಿದೆ. ಕೆಂಗೇರಿ ಬಳಿ ಚಿನ್ನದ ಅಂಗಡಿ ಇಟ್ಟಿದ್ದ ಅಪ್ಪ ಮುನಿರಾಜು, ಮಗ ಪವನ್ ಚಿಕ್ಕ ಪುಟ್ಟ ಚಿನ್ನದ ಆಭರಣಗಳನ್ನ ಸರಿ ಮಾಡಿಕೊಡ್ತೀವಿ ಅಂತ ಹೇಳಿ, ಅಂದರೆ ಸ್ವಲ್ಪ ಬೆಂಡ್ ಆಗಿದ್ರೆ ಅಥವಾ ಪಾಲಿಶ್ ಕಡಿಮೆ ಆಗಿದ್ರೆ ಹಿಂಗೆ ಕೊಡ್ತಾರಲ್ಲ, ಸೊ ಅದನ್ನೆಲ್ಲ ಈಸ್ಕೊಳ್ತಾ ಇದ್ರು. ಆಮೇಲೆ ಈಸ್ಕೊಂಡವರು ಆ ಚಿನ್ನವನ್ನು ಲಪಟಾಯಿಸಿ, ಒಂದಷ್ಟು ಚಿನ್ನವನ್ನು ಲಪಟಾಯಿಸಿ ಆ ಗ್ರಾಮ್ಗಳಲ್ಲಿ ವ್ಯತ್ಯಾಸ ಮಾಡಿ ಹಿಂದಿರುಗಿಸ್ತಾ ಇದ್ರು ಅಂತ ವಿಚಾರ ಹೆಂಗೋ ಬೆಳಕಿಗೆ ಬಂತು. ಆಮೇಲೆ ನೋಡಿದ್ರೆ ಏನಕ್ಕೆ ಈ ಕೃತ್ಯ ಮಾಡಿದ್ರು ಅಂದಾಗ, ಆಂಧ್ರದಲ್ಲಿ ಮಟ್ಕ ಹುಚ್ಚಿಗೆ ಬಿದ್ದು ಸಾಲವನ್ನು ಇವ್ರು ಮಾಡ್ಕೊಂಡಿರ್ತಾರೆ. ಈ ಸಾಲ ತೀರಿಸೋದಕ್ಕೆ ಯಾರು ಚಿನ್ನಾಭರಣಗಳನ್ನು ತೆಗೆದುಕೊಂಡು ಬರ್ತಾಯಿದ್ರು, ಬೇರೆ ಬೇರೆ ಕಂಪ್ಲೇಂಟ್ಸ್ ಇಟ್ಕೊಂಡು, ಅವ್ರ ಚಿನ್ನನ ವಾಪಸ್ ಕೊಡದೆ ಸತಾಯಿಸ್ತಾ ಇದ್ರು. ಹಲವರ ಚಿನ್ನವನ್ನು ಒಟ್ಟುಗೂಡಿಸಿ ಒಮ್ಮೆಲೆ ಅಂಗಡಿ ಕ್ಲೋಸ್ ಮಾಡಿ ಪರಾರಿ ಕೂಡ ಆಗಿರ್ತಾರೆ. ಕೆಂಗೇರಿ ಠಾಣೆಗೆ ಗ್ರಾಹಕರು ದೂರು ಕೊಟ್ಟಿದ್ದಾರೆ. ತಿರುಪತಿಯಲ್ಲಿ ಕಳೆದ 2 ತಿಂಗಳ ಹಿಂದೆ ಚಿನ್ನ ಎತ್ಕೊಂಡು ಬಂದು ಅಲ್ಲಿ ಅಡ ಇಟ್ಟಿದ್ದು ಗೊತ್ತಾಗ್ತಾ ಇದೆ. 20ಕ್ಕೂ ಹೆಚ್ಚು ಜನರಿಗೆ ಚಿನ್ನ ವಂಚನೆ ಆಗಿರೋ ಬಗ್ಗೆ ಮಾಹಿತಿ ಸಿಕ್ಕಿದೆ. ಮಗ ಪವನ್ ಬಂಧಿಸಿ ತಂದೆ ಮುನಿರಾಜುಗಾಗಿ ಪೊಲೀಸರು ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಸಣ್ಣ ಪುಟ್ಟ ಆಭರಣ ಸ್ಟೋರ್ಗಳಿಗೆ ಹೋಗಿ ಹೀಗೆ ಚಿನ್ನ ಪಾಲಿಶ್ ಮಾಡಿಕೊಡೋರು ನೋಡಬೇಕಾದಂತಹ ಸ್ಟೋರಿ ಇದು.